ಹೆಲ್ದಿ ಫುಡ್ ತಿನ್ನೋದು ತುಂಬ ಒಳ್ಳೆಯ ವಿಷಯ. ಆದರೆ ನಮಗೆ ಹೆಲ್ದಿ ಫುಡ್ ಅನ್ನೋದು ಯಾವುದು ಅಂತ ಸರಿಗೆ ಗೊತ್ತಿರಲ್ಲ. ಕೆಲವು ಸಲ ನಾವು ಏನು ಯೋಚನೆ ಮಾಡ್ತೀವಿ, ನಾನು ಈ ಫ್ರೂಟ್ಸ್ ತಿಂತಾ ಇದ್ದೀನಿ, ಮತ್ತು ನಾನು ಈ ನಟ್ಸ್ ತಿಂತಾ ಇದ್ದೀನಿ, ಮತ್ತು ನಾನು ಈ ಸೀಡ್ಸ್ ತಿಂತಾ ಇದ್ದೀನಿ, ಆದರೂ ನನಗೆ ಯಾವುದೇ ರೀತಿಯಾದ ಬೆನಿಫಿಟ್ ಆಗ್ತಾ ಇಲ್ಲ. ನನಗೆ ಈ ಹೇರ್ ಲಾಸ್ ಕಮ್ಮಿ ಆಗ್ತಾಯಿಲ್ಲ, ನನಗೆ ಹೇರ್ ಗ್ರೋತ್ ಆಗ್ತಾಯಿಲ್ಲ, ನನ್ನ ಒಂದು ಟಯರ್ಡ್ನೆಸ್ ಏನಿದೆ, ನನ್ನ ಲೆಥಾರ್ಜಿ ಏನಿದೆ, ಇದೆಲ್ಲ ಯಾವುದು ಕಮ್ಮಿ ಆಗ್ತಾಯಿಲ್ಲ. ಇದನ್ನೆಲ್ಲ ಯೋಚನೆ ಮಾಡ್ತಾರೆ. ಈ ವಿಡಿಯೋನ ಫುಲ್ಲಾಗಿ ನೋಡಿ, ಯಾಕಂದರೆ ನಿಮ್ಮ ಬಾಡಿಯಲ್ಲಿ ಏನು ಡಿಫಿಷಿಯನ್ಸಿ ಅಂತ ತಿಳ್ಕೊಂಡು ಅದರ ತಕ್ಕಂತೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ ಇದ್ರೆ ಡೆಫಿನೆಟ್ ಆಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಹೇರ್ ಲಾಸ್ ಇರೋ ಅಂಥವರು ಫಸ್ಟ್ ನನಗೆ ಹೇಳೋದು ಏನು ಅಂದರೆ, ಸರ್ ನಾನು ಬಯೋಟಿನ್ ಪೌಡರ್ ತೊಗೊತಾ ಇದ್ದೀನಿ ಅಥವಾ ಬಯೋಟಿನ್ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀನಿ, ಆದರೂ ನನಗೆ ಹೇರ್ ಗ್ರೋತ್ ಆಗ್ತಾ ಇಲ್ಲ, ನನಗೆ ಹೇರ್ ಟ್ರಾನ್ಸ್ಪ್ಲಾಂಟ್ ಆಗಿದೆ, ಅವರು ನನಗೆ ಬಯೋಟಿನ್ ತೊಗೊಳಕ್ಕೆ ಹೇಳಿದ್ರು, ನಾನು ರಿಲಿಜಿಯಸ್ ಆಗಿ 1 ಇಯರ್ ತೊಗೊಂಡೆ ಸರ್, ಆದರೂ ಹೇರ್ ಫಾಲ್ ಆಗ್ತಾ ಇದೆ ನನಗೆ. ಈ ಸಮಸ್ಯೆ ತುಂಬ ಜನ ಎದುರಿಸ್ತಾ ಇದ್ದಾರೆ. ಸುಮಾರು ಜನ ನನ್ನನ್ನು ಬಂದು ಇದ್ರ ಬಗ್ಗೆ ಕೇಳಿದ್ದಾರೆ. ಅದರಿಂದ ಈ ವಿಡಿಯೋನ ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ತಿಳ್ಕೊಬೇಕು ಏನು ಅಂದರೆ, ಬಯೋಟಿನ್ ತೊಗೊಳೋದ್ರಿಂದ ನಮಗೆ ಹೇರ್ ಗ್ರೋತ್ ಆಗೋದು ಒಂದು ನಿಜವಾದ ವಿಷಯ, ಅದರಲ್ಲಿ ಏನು ಡೌಟ್ ಇಲ್ಲ. ಬಯೋಟಿನ್ ಬಂದು ನಿಮ್ಮ ಬಾಡಿಯಲ್ಲಿ ಡಿಫಿಷಿಯನ್ಸಿ ಇದ್ದಾಗ ನೀವು ಬಯೋಟಿನ್ನ ತೊಗೊಂಡ್ರೆ ಖಂಡಿತವಾಗ್ಲೂ ಅದು ತುಂಬ ಒಳ್ಳೆ ವಿಷಯ. ಇಟ್ ಈಸ್ ಅ B5. ಸೊ ನಿಮಗೆ ಆದರೆ ಅಯನ್ ಅಥವಾ ಜಿಂಕ್ ಅಥವಾ ಮ್ಯಾಗ್ನೀಷಿಯಮ್ ಅಥವಾ ಸಿಲಿಕಾ ಅಥವಾ ವಿಟಮಿನ್ B12 ಅಥವಾ ವಿಟಮಿನ್ D ಇದರಲ್ಲಿ ಯಾವುದಾದ್ರೂ ಒಂದು ಶಾರ್ಟೇಜ್ ಇದ್ದಾಗ ನೀವು ಬಯೋಟಿನ್ನ ತೊಗೊಳ್ತಾ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಹೇರ್ ಲಾಸ್ ಸ್ಟಾಪ್ ಆಗಲ್ಲ. ಯಾಕಂದರೆ ನಿಮಗೆ ಯಾವ ಪರ್ಟಿಕ್ಯುಲರ್ ಅಂಶ ಕಮ್ಮಿ ಇದೆಯೋ ನಿಮ್ಮ ಮೈಯಲ್ಲಿ ಅದನ್ನು ನೀವು ಬಂದು ಸರಿಪಡಿಸ್ಕೊಬೇಕಾಗಿರೋದು. ಇಟ್ ಈಸ್ ದ ರೈಟ್ ವೇ ಆಫ್ ಅಪ್ರೋಚ್. ಆ್ಯಕ್ಚುಲಿ ತುಂಬ ಜನ ಬಂದು ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿದ್ದಾರೆ, ಹೇರ್ ಟ್ರೀಟ್ಮೆಂಟ್ಸ್ ಮಾಡಿಸ್ಕೊಂಡಿದ್ದಾರೆ, PRP ಮಾಡಿಸಿದ್ದಾರೆ, GFC ಮಾಡಿಸಿದ್ದಾರೆ. ಸರ್ ನಾನು ಈ ಡಾಕ್ಟರ್ಸ್ ಹತ್ರ ಹೋಗಿದ್ದೆ, ನಾನು ಈ ಕ್ಲಿನಿಕ್ಗೆ ಹೋಗಿದ್ದೆ, ನಾನು ಎಲ್ಲ ಟ್ರೀಟ್ಮೆಂಟು ಮಾಡಾಯಿತು, ಆದರೂ ನನಗೆ ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಂತ ಸುಮಾರು ಜನ ನನ್ನ ಹತ್ರ ಬಂದು ಹೇಳ್ಕೊತಾರೆ. ಸೊ ನೀವು ಮಾಡಬೇಕಾಗಿರೋದು ಏನು ಅಂದರೆ, ನೀವು ಯಾವುದೇ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ನೀವು ಹೇರ್ ಗ್ರೋತ್ ಟ್ರೀಟ್ಮೆಂಟ್ ಮಾಡೋದು ತಪ್ಪೇ ಇಲ್ಲ. ಆದರೆ ಅದರ ಜೊತೆಗೆ ನಿಮ್ಮ ಡಿಫಿಷಿಯನ್ಸಿ ಏನಿದೆ ಅಂತ ನೀವು ತಿಳ್ಕೊಳ್ದೆ ನೀವು ಬರೀ ಹೇರ್ ಟ್ರೀಟ್ಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಗ್ರೋತ್ 100% ಆಗಲ್ಲ. ಯಾಕಂದರೆ ನಿಮ್ಮ ಬಾಡಿಯಲ್ಲಿ ಇರೋವಂಥ ಡಿಫಿಷಿಯನ್ಸಿ ಏನು ಮಾಡುತ್ತೆ, ನಿಮ್ಮ ಪರ್ಟಿಕ್ಯುಲರ್ ಹೇರ್ ಗ್ರೋತ್ ಏನಾಗಬೇಕು ಅಂತ ಇದೆಯೋ, ಯಾವ ರಿಸಲ್ಟ್ಸ್ ಬರಬೇಕೋ ಆ ರಿಸಲ್ಟ್ಸ್ನ ಹಾಫ್ ಟು ಹಾಫ್ ಕಟ್ ಮಾಡಿಬಿಡುತ್ತೆ, ಇಲ್ಲಾಂದರೆ ಕೆಲವು ಸಲ 0% ಮಾಡುತ್ತೆ. ಇದೆಲ್ಲನೂ ಆಗಿಲ್ಲ ಅಂದ್ರೂ ನಿಮಗೆ ಖಂಡಿತವಾಗ್ಲೂ ಒಂದು 6 ಮಂತ್ಸ್ ಆದಮೇಲೆ ಗ್ರೋತ್ ಆಗಿರೋ ಈ ಹೇರ್ ಕೂಡ ಫಾಲೋ ಆಗೋ 100% ಚಾನ್ಸಸ್ ಇದೆ. ಸೊ ಯು ಹ್ಯಾವ್ ಟು ಆಲ್ವೇಸ್ ಟೇಕ್ ಕೇರ್. ನೀವು ಏನು ತಿನ್ನಬೇಕು, ಏನು ನಿಮಗೆ ಡಿಫಿಷಿಯನ್ಸಿ ಇದೆ, ನೀವು ಯಾವ ಸಪ್ಲಿಮೆಂಟ್ಸ್ ತೊಗೊಬೇಕು, ಅದು ತುಂಬ ಇಂಪಾರ್ಟೆಂಟ್. ತುಂಬ ಇಂಪಾರ್ಟೆಂಟ್ ಅಂಶ ಅಂದರೆ ಅಯನಲ್ಲಿ ಹೀಮೋಗ್ಲೋಬಿನ್ ಏನಕ್ಕೆ ಅಂದರೆ ನಮ್ಮ ಬಾಡಿಯಲ್ಲಿ ನಮ್ಮ ಸೆಲ್ಸಲ್ಲಿ ಆಕ್ಸಿಜನ್ನ ಕ್ಯಾರಿ ಮಾಡಿ ಎಲ್ಲ ಕಡೆಗೆ ತೊಗೊಂಡೋಗೋಂಥ ಕೆಲಸ ಮಾಡುವಂಥದ್ದು. ಸೊ ನಮಗೆ ಯಾವಾಗ ಅಯನ್ ಲೆವೆಲ್ಸು ಹೀಮೋಗ್ಲೋಬಿನ್ ಕಮ್ಮಿ ಇರುತ್ತೋ ಖಂಡಿತವಾಗ್ಲೂ ನಿಮಗೆ ಸರಿಯಾದ ಆಕ್ಸಿಜನ್ ಅಮೌಂಟ್ ಎಲ್ಲ ಕಡೆ ಹೋಗಿ ಸೇರಲ್ಲ. ಅದರಿಂದ ಖಂಡಿತವಾಗ್ಲೂ ಹೇರ್ ಲಾಸ್ ಆಗೇ ಆಗುತ್ತೆ. ಯಾಕಂದರೆ ನಿಮ್ಮ ಸ್ಕ್ಯಾಲ್ಪ್ಗೆ ಬೇಕಾಗಿರೋ ಆಕ್ಸಿಜನ್ ತಲುಪಿರಲ್ಲ. ಗ್ರೀನ್ ಲೀಫಿ ವೆಜಿಟೇಬಲ್ಸು ಮತ್ತು ನೀವೇನಾದರೂ ನಾನ್ ವೆಜಿಟೇರಿಯನ್ ತಿಂದರೆ, ನೀವು ಮೀಟ್ ತಿನ್ನೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅಯನ್ ಲೆವೆಲ್ಸ್ ಇಂಪ್ರೂವ್ ಆಗೋ ಎಲ್ಲ ಚಾನ್ಸಸ್ ಇದೆ. ಎರಡನೇದಾಗಿ ನೀವು ನೋಡಬೇಕಾಗಿರೋದು ಮೆಗ್ನೀಷಿಯಮ್ ಏನು ಮಾಡುತ್ತೆ, ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಚೆನ್ನಾಗಿ ಮಾಡುತ್ತೆ. ಅದಾಗಿ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ನೀವು ತೊಗೊಳ್ಳೋಂಥ ನ್ಯೂಟ್ರಿಷನ್ ಫುಡ್ ಖಂಡಿತವಾಗ್ಲೂ ನಿಮ್ಮ ಸ್ಕ್ಯಾಲ್ಪ್ಗೂ ಹೋಗಿ ಸೇರುತ್ತೆ. ಅದರಿಂದ ನಿಮಗೆ ಹೇರ್ ಗ್ರೋತ್ ಆಗೋ 100% ಚಾನ್ಸಸ್ ಇದೆ. ಇದೇನಾದರೂ ನಿಮ್ಮ ಬಾಡಿಯಲ್ಲಿ ಕಮ್ಮಿ ಇದ್ದರೆ ಇದು ಕೂಡ ನಿಮಗೆ ಒಳ್ಳೆ ಸೊಪ್ಪುಗಳು ತಿನ್ನೋದ್ರಿಂದ ಖಂಡಿತವಾಗ್ಲೂ ಇನ್ಕ್ರೀಸ್ ಆಗುತ್ತೆ. ಇದು ಬಿಟ್ಟು ಮ್ಯಾಗ್ನೀಷಿಯಮ್ ಗ್ಲೈಸನೇಟ್ ಅಂತ ಹೇಳ್ತೀವಿ, ಈ ಸಪ್ಲಿಮೆಂಟ್ನ ನೀವು ತೊಗೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮ್ಯಾಗ್ನೀಷಿಯಮ್ ಲೆವೆಲ್ಸ್ ಅಪ್ ಆಗುತ್ತೆ. ಆದರೆ ಇದನ್ನು ಮಾಡೋಕ್ಕೆ ಮುಂಚೆ ನೀವು ಖಂಡಿತವಾಗ್ಲೂ ಬ್ಲಡ್ ಟೆಸ್ಟ್ ಮಾಡಿಸೋದು ತುಂಬ ಉತ್ತಮ. ಯಾಕಂದರೆ ಎಷ್ಟು ಲೆವೆಲ್ಸ್ ಬೇಕಾಗಿದೆ, ಎಷ್ಟು ದಿನ ಸಪ್ಲಿಮೆಂಟ್ ತೊಗೊಬೇಕು ಅಂತ ಖಂಡಿತವಾಗ್ಲೂ ಒಂದು ಎಕ್ಸ್ಪರ್ಟ್ ನಿಮಗೆ ಹೇಳುವಂಥದ್ದು. ಮೂರನೇದಾಗಿ ಜಿಂಕ್ ನಿಮ್ಮ ಓವರ್ ಆಲ್ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡೋದಲ್ಲದೆ ನಿಮ್ಮ ಇಮ್ಯುನಿಟಿ ಲೆವೆಲ್ಸ್ನ ಇನ್ಕ್ರೀಸ್ ಮಾಡುತ್ತೆ. ನೀವು ಎಲ್ಲರೂ ಅಬ್ಸರ್ವ್ ಮಾಡಿರ್ಬೋದು, ಕರೋನಾ ವೈರಸ್ ಟೈಮಲ್ಲಿ ಎಲ್ಲರೂ ಜಿಂಕ್ ಮತ್ತು ವೈಟಮಿನ್ C ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂತ ಹೇಳಿ ಸುಮಾರು ಡಾಕ್ಟರ್ಸ್ ನಿಮಗೆ ರೆಕಮೆಂಡ್ ಮಾಡಿದರು. ಏನಕ್ಕೆ? ಜಿಂಕ್ ತೊಗೊಳೋದ್ರಿಂದ ನಮಗೆ ಕರೋನಾ ಬರಲ್ಲ ಅಂತ ಅಲ್ಲ, ಬಟ್ ಡೆಫಿನೆಟ್ಲಿ ಯುವರ್ ಬಾಡಿ ಇಮ್ಯುನಿಟಿ ವಿಲ್ ಇನ್ಕ್ರೀಸ್. ಸೊ ಡೆಫಿನೆಟ್ಲಿ ನಿಮ್ಮ ಇಮ್ಯುನಿಟಿ ಚೆನ್ನಾಗಿದ್ದಾಗ ಯಾವುದೇ ಹೊರಗಡೆಯಿಂದ ಬರೋವಂಥ ಯಾವ ಪ್ರಾಬ್ಲಮ್ಸು ನಿಮ್ಮನ್ನು ಈಸಿಯಾಗಿ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಹ್ಯಾವಿಂಗ್ ಗುಡ್ ಅಮೌಂಟ್ ಆಫ್ ಜಿಂಕ್ ಇಸ್ ವೆರಿ ಇಂಪಾರ್ಟೆಂಟ್. ಜಿಂಕ್ಗೂ ಕೂಡ ಸಪ್ಲಿಮೆಂಟ್ಸ್ ಇದೆ, ರೈಟ್ ಸಪ್ಲಿಮೆಂಟ್ಸ್ ತೊಗೊಬೇಕಾಗುತ್ತೆ. ವಿಟಮಿನ್ D ಅನ್ನೋದು ತುಂಬ ಒಂದು ವೆರಿ ಇಂಪಾರ್ಟೆಂಟ್ ಆದ ಒಂದು ಅಂಶ ನಮ್ಮ ಬಾಡಿಯಲ್ಲಿ. ನಮಗೆ ವಿಟಮಿನ್ D ಚೆನ್ನಾಗಿಲ್ಲ ಅಂದರೆ ಡೆಫಿನೆಟ್ ಆಗಿ ನಮ್ಮ
ಓವರಾಲ್ ಸಿಸ್ಟಮಲ್ಲಿ ಯಾವ ಮೆಟಬಾಲಿಸಮ್ ಇರಬೇಕು, ಅದಾಗಿ ನಮ್ಮ ಫ್ಯಾಟ್ ಆಗಿರಲಿ, ನಮ್ಮ ಒಂದು ಯಾವ ಜೀರ್ಣಶಕ್ತಿ ಅಂತ ಹೇಳ್ತೀವಿ ಅದಾಗಿರಲಿ, ಇಲ್ಲ ಗಟ್ ಹೆಲ್ತ್ ಅಂತ ನಾವು ಏನು ಹೇಳ್ತೀವಿ ಅದೆಲ್ಲದನ್ನು ಎಫೆಕ್ಟ್ ಆಗುತ್ತೆ. ಬೇಸಿಕ್ಲಿ ವೈಟಮಿನ್ ಡಿ ನಮಗೆ ಸನ್ಲೈಟಿಂದ ಸಿಗುತ್ತೆ. ಸನ್ಲೈಟಲ್ಲಿ ಬೆಳಿಗ್ಗೆ 6 to 7 o'clock ಇಫ್ ಯು ಗೆಟ್ ಎಕ್ಸ್ಪೋಸ್ ಟು ಸನ್ಲೈಟ್, ಡೆಫಿನೆಟ್ಲಿ ವೈಟಮಿನ್ ಡಿ ವಿಲ್ ಇನ್ಕ್ರೀಸ್. ಬಟ್ ನೀವು ವೈಟಮಿನ್ ಡಿನ ಸಪ್ಲಿಮೆಂಟ್ಸ್ ಮುಖಾಂತರನೋ ಇಲ್ಲ ಇಂಟ್ರಾವೇನ್ ಅಂತ ಹೇಳ್ತೀವಿ IV, ಇದ್ರ ಮುಖಾಂತರನೂ ತೊಗೊಂಡಾಗ ನಿಮಗೆ ಬೇಗ ಅದರ ಲೆವೆಲ್ಸ್ ಇನ್ಕ್ರೀಸ್ ಆಗೋ ಎಲ್ಲ ಚಾನ್ಸಸ್ಸು ಇರುತ್ತೆ. ಅದಾದ್ರ ಮೇಲೆ ನೀವು ಫುಡ್ಡಲ್ಲಿ ಮಶ್ರೂಮ್ನ ತೊಗೊಬೋದು, ವಿಚ್ ವಿಲ್ ಹೆಲ್ಪ್ ಯು ಟು ಹ್ಯಾವ್ ಎ ಗುಡ್ ಲೆವೆಲ್ ಆಫ್ ವೈಟಮಿನ್ ಡಿ. ವೈಟಮಿನ್ ಡಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಓವರಾಲ್ ಸಿಸ್ಟಮ್ ಟು ರನ್ ಸ್ಮೂತ್ಲಿ. ಕೊನೆಯದಾಗಿ ಹೇಳ್ಬೇಕಂದ್ರೆ ವೈಟಮಿನ್ B12 ಬಂದು ನಮ್ಮ RBC ಪ್ರೊಡಕ್ಷನ್ನ ಜಾಸ್ತಿ ಮಾಡುತ್ತೆ, ಪ್ಲಸ್ ನಮ್ಮ ಆಕ್ಸಿಜನ್ನ ಎಲ್ಲ ಕಡೆಗೂ ಸಪ್ಲೈ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ವೈಟಮಿನ್ B12 ನಿಮಗೆ ಏನಾದರೂ ಡಿಫಿಷಿಯನ್ಸಿ ಇತ್ತು ಅಂದರೆ ನಿಮಗೆ ಸುಸ್ತಾಗೋದು, ನಿಮಗೆ ಬಂದು ಲೇಸಿನೆಸ್ ಇರೋದು, ಮತ್ತು ನಿಮಗೆ ಆವಾಗ ಸ್ವಲ್ಪ ತಲೆ ಸುತ್ತಂಗೆ ಆಗೋದು, ಇದೆಲ್ಲ ಬಂದು ಒಂದು ಸಿಂಪ್ಟಮ್ಸು. ಖಂಡಿತವಾಗ್ಲೂ ವಿಟಮಿನ್ B12 ಕೂಡ ನೀವು ಸಪ್ಲಿಮೆಂಟ್ಸ್ ಮುಖಾಂತರನೂ ತೊಗೊಳ್ಬೋದು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಎ ಗುಡ್ ಅಮೌಂಟ್ ಆಫ್ B12 ಇನ್ ಯುವರ್ ಬಾಡಿ. ನಿಮ್ಮ ಹೇರ್ಗೆ ಮಾತ್ರ ಅಲ್ಲ, ನಿಮ್ಮ ಓವರಾಲ್ ಹೆಲ್ತ್ ಕೂಡ. ಈಗ ಇದೆಲ್ಲ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್, ಬರೀ ನಮ್ಮ ಹೇರ್ಗೆ ಮಾತ್ರ ಅಲ್ಲ, ನಮ್ಮ ಓವರಾಲ್ ಹೆಲ್ತ್ ಕೂಡ. ಇದನ್ನು ನೀವು ಬಂದು ಬ್ಲಡ್ ಟೆಸ್ಟ್ ಮುಖಾಂತರ ಮಾಡಿ ತಿಳ್ಕೊಬೋದು ನಿಮ್ಮ ಲೆವೆಲ್ಸ್ ಏನಿದೆ ಅಂತ. ಅದಾದ್ರ ಮೇಲೆ ಎಕ್ಸ್ಪರ್ಟ್ಸ್ ಅಡ್ವೈಸ್ ತೊಗೊಳ್ಬೋದು, ನೀವು ಯಾವುದನ್ನು ಯಾವ ಟ್ರೀಟ್ಮೆಂಟ್ ಮುಖಾಂತರ ಎಷ್ಟು ದಿನ ತೊಗೊಂಡ್ರೆ ನಿಮ್ಮ ಲೆವೆಲ್ ಸರಿ ಹೋಗುತ್ತೆ ಅಂತ. ಇದೆಲ್ಲ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಹೇರ್ ಲಾಸ್ ಸ್ಟಾಪ್ ಆಗುತ್ತೆ, ನಿಮ್ಮ ಹೇರ್ ಗ್ರೋತ್ ಆಗುತ್ತೆ, ನಿಮ್ಮ ಓವರಾಲ್ ಹೆಲ್ತಲ್ಲೂ ನೀವು ತುಂಬ ಇಂಪ್ರೂವ್ಮೆಂಟ್ ಕಾಣ್ಬೋದು. ಎಕ್ಸಾಂಪಲ್, ನಿಮ್ಮ ಅಂಡರ್ ಐಸಲ್ಲಿ ಬ್ಲ್ಯಾಕ್ ಆಗಿರೋ ಅಂಥದ್ದು, ಅಥವಾ ನಿಮಗೆ ಈ ಪರ್ಟಿಕ್ಯುಲರ್ ನೀಲ್ಸ್ ಎಲ್ಲ ತುಂಬ ಬೆಳ್ಳಕ್ಕಿತ್ತು ಅಂದರೆ, ಮತ್ತು ನಿಮಗೆ ಓವರಾಲ್ ನಿಮಗೆ ನಿದ್ದೆ ಸರಿ ಇಲ್ಲ, ಮತ್ತು ನಿಮಗೆ ಓವರಾಲ್ ನೋಡಬೇಕು ಅಂದರೆ ನಿಮಗೆ ಇಮ್ಯುನಿಟಿ ಕಮ್ಮಿ ಆಗಿದೆ, ಆವಾಗ ಜ್ವರ ಬರೋದು, ಕಫ ಬರೋದು, ಇಂಥದ್ದೆಲ್ಲ ಸ್ಟಾಪ್ ಆಗಿಬಿಡುತ್ತೆ. ಖಂಡಿತವಾಗ್ಲೂ ನಾನು ನಿಮಗೆ ಅಡ್ವೈಸ್ ಮಾಡೋದು ಏನು ಅಂದರೆ, ಕೂಡಲೇ ನೀವು ಬಂದು ಒಂದು ಬ್ಲಡ್ ಟೆಸ್ಟ್ ಮಾಡಿಸಿ ಅದನ್ನು ಎಕ್ಸ್ಪರ್ಟ್ಸಿಗೆ ಶೇರ್ ಮಾಡಿ. ನಮ್ಮ ಟೀಮ್ ಅವರು ಇದ್ದಾರೆ, ನಮ್ಮ ಡಾಕ್ಟರ್ಸ್ ಬಂದು ಅನಲೈಸ್ ಮಾಡಿ ನಿಮಗೆ ಯಾವ ಟೆಸ್ಟಿಂದ ಏನು ನಿಮಗೆ ಸಪ್ಲಿಮೆಂಟ್ ತೊಗೊಬೇಕು, ಯಾವ ಟ್ರೀಟ್ಮೆಂಟ್ ತೊಗೊಬೇಕು ಅಂತ ಅಡ್ವೈಸ್ ಮಾಡ್ತಾರೆ. ಕೆಳಗೆ ನಂಬರ್ ಕೊಟ್ಟಿದ್ದೀವಿ. ಈ ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇದರಿಂದ ನಿಮಗೆ ನಮ್ಮ ಹೊಸ ವೀಡಿಯೋಸ್ ಎಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.